ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬೋರಮ್ಮ ಹೆಚ್ ಅಂಗಡಿ ಅಂತ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಕ್ಕಳೇ, ನಾನು ಇವತ್ತು ನಿಮಗೆ ಒಂದು ಪುಟ್ಟದಾದ ಕಥೆಯನ್ನ ಹೇಳ್ತೇನೆ. ಆ ಕಥೆಯಿಂದ ನಮ್ಗೆಲ್ಲ, ಮಕ್ಕಳಿಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಒಂದು ಒಳ್ಳೆ ಸಂದೇಶ ಇದೆ. ಒಂದು ಗ್ರಾಮ ಇರತ್ತೆ, ಒಂದು ಹಳ್ಳಿ. ಸೊ ಹಳ್ಳಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ಕೃಷಿಯನ್ನೇ ತಮ್ಮ ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊಂಡಿರ್ತಾರೆ. ಬೇಸಾಯನೇ ಅವರ ಮುಖ್ಯ ಕಸುಬಾಗಿರುತ್ತೆ. ಸೊ ಹೀಗಾಗಿ ಅವರು ಮಳೆಯ ಮೇಲೆ ತುಂಬಾ ಅವಲಂಬನೆ ಆಗಿರ್ತಾರೆ. ಪ್ರತಿ ವರ್ಷ ಚೆನ್ನಾಗಿ ಮಳೆ ಬಂದ್ರೆ ಆ ಊರಿನ ಜನರಿಗೆಲ್ಲ ಖುಷಿ. ಸೊ ಒಂದ್ ವೇಳೆ ಬರದೆ ಹೋದ್ರೆ, ಮಳೆ ತಡವಾಗಿ ಬಂದ್ರೆ, ಸೊ ಅಂತ ಟೈಮ್ನಲ್ಲಿ ಆ ಊರಿನಲ್ಲಿ ಎಲ್ಲಾ ಜನ ಒಂದು ರೂಢಿ ಮಾಡ್ಕೊಂಡಿರ್ತಾರೆ. ಏನು ಅಂದ್ರೆ, ಸೊ ಮಳೆ ಬರದೆ ಹೋದ್ರೆ ಆ ಊರಿನ ಪಕ್ಕದಲ್ಲಿ ಒಂದು ಚಿಕ್ಕ ಬೆಟ್ಟ ಇರತ್ತೆ. ಈಗ ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ, ಚಿಕ್ಕ ದೇವಮ್ಮನ ಬೆಟ್ಟ ಇದಾವಲ್ಲ, ಆ ರೀತಿ ಒಂದು ಪುಟ್ಟ ಬೆಟ್ಟ ಇರತ್ತೆ. ಬೆಟ್ಟದ ಮೇಲೆ ಒಂದು ದೇವತೆ ಇರತ್ತೆ. ಸೊ ಮಳೆ ಬರ್ಲಿಲ್ಲ ಅಂದ್ರೆ ಇಡೀ ಊರಿನ ಜನ ಸೇರಿ ಏನ್ ಮಾಡ್ತಾರೆ, ಮಾತಾಡ್ಕೊಂಡು ಎಲ್ರು ಸೇರಿ ಅಡಿಗೆ ಮಾಡ್ಕೊಂಡು, ಸೊ ಬೆಟ್ಟ ಹತ್ತಿ ಆ ದೇವರಿಗೆ ನೈವೇದ್ಯ ಮಾಡ್ಬಿಟ್ಟು ಎಲ್ರು ಅಲ್ಲಿ ಕೂತ್ಕೊಂಡು ಊಟ ಮಾಡಿ, ದೇವರಿಗೆ ಪ್ರಾರ್ಥನೆ ಮಾಡಿ, ಅಲ್ಲೇ ಒಂಚೂರು ಹರಟೆ ಹೊಡೆದು ಸಂಜೆ ಮನೆಗೆ ವಾಪಸ್ ಬರ್ತಿರ್ತಾರೆ. ಸೊ ಈ ರೀತಿ ಯಾವತ್ತು ಅವರು ಆ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು, ನೈವೇದ್ಯ ಮಾಡ್ಕೊಂಡು, ಊಟ ಮಾಡ್ಕೊಂಡು ವಾಪಸ್ ಬರ್ತಾರೋ, ಆ ಸಂಜೆ ಡೆಫಿನೆಟ್ ಆಗಿ ಮಳೆ ಬರ್ತಿರತ್ತೆ. ಸೊ ಇದು ಆ ಊರಿನ ಪದ್ಧತಿ. ಸರಿ, ಹೀಗೆ ಒಂದ್ ವರ್ಷ ಏನಾಗತ್ತೆ, ಮಳೆಗಾಲ ಬಂದ್ರೂ ಕೂಡ ಮಳೆ ಬರೋದಿಲ್ಲ. ಸೊ ಅವಾಗ ಆಸ್ ಯೂಶುವಲ್ ಎಲ್ರು ಊರಿನ ಹಿರಿಯರು ಎಲ್ರು ಸೇರಿ ಮಾತಾಡ್ಕೊಳ್ತಾರೆ, ಒಂದ್ ಡೇಟ್ ಫಿಕ್ಸ್ ಮಾಡ್ತಾರೆ. ಸೊ ಅವತ್ತಿನ ದಿನ ಎಲ್ರು ಹೋಗಿ ಬೆಟ್ಟ ಹತ್ತಿ ದೇವ್ರಿಗೆ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಪ್ರಾರ್ಥನೆ ಮಾಡಿ, ಎಲ್ರು ಸೇರಿ ಊಟ ಮಾಡಿ, ಎಲ್ರು ಸೇರಿದ್ದಕ್ಕೆ ಒಂದ್ ಸ್ವಲ್ಪ ಮಾತುಕತೆ ಹರಟೆ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಪಸ್ ಬರ್ತಿರ್ತಾರೆ. ಸೊ ಈ ಕಥೆಯಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಅವತ್ತು ಎಲ್ರ ಜೊತೆಗೆ ಒಬ್ಬ ಪುಟ್ಟ ಹುಡುಗ ಹೋಗಿರ್ತಾನೆ ನಿಮ್ ತರ. ಸೊ ಅವನು ಉಳಿದವ್ರಿಗಿಂತ ಏನು ಭಿನ್ನ ಅಂತಂದ್ರೆ, ಎಲ್ರು ಹೋಗುವಾಗ ಊಟದ ಪರಿಕರಗಳು, ತಟ್ಟೆ, ಲೋಟ, ಚಾಪೆ, ಇದೆಲ್ಲ ಊಟಕ್ಕೆ ಏನೇನ್ ಬೇಕೋ, ದೇವ್ರ ಪೂಜೆಗೆ ಏನೇನ್ ಬೇಕೋ ಎಲ್ಲ ಅರೇಂಜ್ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ರೆ, ಇವನು ಅದೆಲ್ಲದ್ರ ಜೊತೆಗೆ ಒಂದ್ ಛತ್ರಿ ತಗೊಂಡ್ ಹೋಗಿರ್ತಾನೆ. ಗೊತ್ತಲ್ಲ ನಿಮ್ಗೆ, ಕೊಡೆ ಅಂತ ಕರೀತಾರೆ ಕೆಲವರು, ಅದ್ ತಗೊಂಡ್ ಹೋಗಿರ್ತಾನೆ. ಸೊ ಬರುವಾಗ ಒಬ್ರು ನೋಡ್ತಾರೆ, ಏಕೋ ಛತ್ರಿ ಯಾಕೆ ತಂದಿಯೋ ಅಂತ ಹೇಳಿ. ಅವಾಗ ಹುಡುಗ ಹೇಳ್ತಾನೆ, ಯಾಕೆ ಅಂದ್ರೆ ನಾವು ವಾಪಸ್ ಹೋಗುವಾಗ ಮಳೆ ಬರುತ್ತೆ, ಅದಕ್ಕೆ ಹಿಡ್ಕೊಂಡು ಹೋಗೋಕೆ ಛತ್ರಿ ತಂದಿರೋದು ಅಂತ. ಸೊ ಇದನ್ನೇ ಏನಂತ ಕರಿತೀವಿ, ನಂಬಿಕೆ ಅಂತ. ಸೊ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಧನಾತ್ಮಕವಾಗಿ ಯೋಚನೆ ಮಾಡಿ, ಇದು ಹಾಗೆ ಆಗತ್ತೆ ಅನ್ನುವ ನಂಬಿಕೆ ನಮ್ಮಲ್ಲಿದ್ರೆ ಖಂಡಿತ ಅದು ಅದೇ ರೀತಿ ಧನಾತ್ಮಕವಾಗಿ ಆಗತ್ತೆ, ನಮ್ಗೆ ಫಲ ಕೊಡತ್ತೆ. ಸೊ ದಿಸ್ ಇಸ್ ದ ಮಾರಲ್ ಆಫ್ ದಿಸ್ ಸ್ಟೋರಿ. ಓಕೆ, ಅದಕ್ಕೆ ಮಕ್ಕಳ, ನಾವ್ ಯಾವುದೇ ಕೆಲಸ ಶುರು ಮಾಡುವಾಗ ನಮ್ಗೆ ದೃಢವಾದ ನಂಬಿಕೆ ಇರ್ಬೇಕು. ಓಕೆನಾ? ಸೊ ಕತೆ ಇಷ್ಟ ಆದ್ರೆ ನೀವೆಲ್ಲ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.